ಈಗ ಡಿ.ಕೆ. ಸುರೇಶ್ ಅವರು ಹೇಳಿದ್ದಾರೆ ಮೇಡಮ್, ಉತ್ತರ ಅನುದಾನದ ಹಂಚಿಕೆಯಲ್ಲಿ ಕೇಂದ್ರ ಸರ್ಕಾರದಿಂದ ತಾರತಮ್ಯ ಆಗ್ತಾ ಇದೆ. ಉತ್ತರ ಭಾರತಕ್ಕೆ ದಕ್ಷಿಣ ಭಾರತಕ್ಕೆ ಹೋಲಿಸ್ಕೊಂಡ್ರೆ ಹಿಂಗೆ ಆದ್ರೆ ದಕ್ಷಿಣ ಭಾರತ ರಾಜ್ಯಗಳು ಎಲ್ಲವೂ ಸೇರಿ ಪ್ರತ್ಯೇಕ ದೇಶ ಮಾಡಬೇಕಾದಂತ ಪರಿಸ್ಥಿತಿ ಬರ್ಬೋದು ಅಂತ. ಕಾಂಗ್ರೆಸ್ ಅವರು ಯಾವಾಗಲೂ ಕೂಡ ದೇಶವನ್ನ ವಿಭಜನೆ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ. ಅವರ ಮಾನಸಿಕತೆ ವಿಭಜನೆಯ ಮಾನಸಿಕತೆ. ಅದಕ್ಕಾಗಿ ಸ್ವಾತಂತ್ರ್ಯ ಬಂದಂತ ಸಂದರ್ಭದಲ್ಲಿ ಕೂಡ ಕಾಶ್ಮೀರವನ್ನ ಪಾಕಿಸ್ತಾನವನ್ನ ವಿಭಜನೆ ಮಾಡುವಂತ ಅದೇ ಮಾನಸಿಕತೆಯನ್ನ ಮತ್ತೆ ಮುಂದುವರಿಸಿದ್ದಾರೆ. ದೇಶವನ್ನ ಒಡೆಯುವಂತ ಒಂದು ಷಡ್ಯಂತ್ರ ಕಾಂಗ್ರೆಸ್ನವರ ಮನಸ್ಸಲ್ಲಿದೆ. ಅದನ್ನೇ ಇವತ್ತು ಸುರೇಶ್ ಅವರ ಮೂಲಕ ಮೇ ಬಿ ಕಾಂಗ್ರೆಸ್ ಅವರು ಹೇಳಿರ್ತಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೈ ಎತ್ತಕ್ಕೆ ಕೇರಳದಲ್ಲಿ ಒಂದೇ ಒಂದು MP ಇಲ್ಲ, ನಮಗೆ ಒಂದೊಂದು MLA ಇಲ್ಲ. ಆದ್ರೂ ಕೂಡ ಅಭಿವೃದ್ಧಿ ಕೆಲಸವನ್ನ ಇವತ್ತು ಕೇರಳದಲ್ಲಿ ಅತ್ಯಂತ ವೇಗವಾಗಿ ಮಾಡ್ತಾ ಇರುವಂತ ಸರ್ಕಾರ ಅದು ಯಾವುದಿದ್ರೆ ಮೋದಿಯವರ ಸರ್ಕಾರ. ಅಲ್ಲಿ ರಸ್ತೆ ಆಗ್ತಿದೆ, ಅಲ್ಲಿ ಏರ್ಪೋರ್ಟ್ ಆಗ್ತಿದೆ, ಅಲ್ಲಿ ರೈಲ್ವೆ ಲೈನ್ ಆಗ್ತಿದೆ, ಅಲ್ಲಿ ರೈಲ್ವೆ ಸ್ಟೇಷನ್ ಆಗುತ್ತೆ. ಎಷ್ಟು ರೈಲ್ವೆ ಕೊಟ್ಟಿದ್ದೀವಿ. ನಮ್ಮ ಕೇಂದ್ರ ಸರ್ಕಾರದ ಎಲ್ಲ ಇಲಾಖೆ ಎಲ್ಲ ಯೋಜನೆಯಲ್ಲಿ ತಲುಪ್ತಾ ಇದೆ. ಅಂದ್ರೆ ಪ್ರಧಾನಿ ಅವರು ದಕ್ಷಿಣ ಭಾರತ ಉತ್ತರ ಭಾರತ ಅನ್ನುವಂತ ಯಾವುದೇ ಡಿಫರೆನ್ಸ್ ಅನ್ನು ಮಾಡ್ತಾ ಇಲ್ಲ. ದೇಶದ ಎಲ್ಲ ರಾಜ್ಯಗಳು ಕೂಡ ಒಟ್ಟೊಟ್ಟಿಗೆ ಅಭಿವೃದ್ಧಿಯನ್ನ ಸಾಧನೆ ಮಾಡಬೇಕು. ದೇಶದ ಚೈನ್ ಅಲ್ಲಿರುವಂತಹ ಯಾವುದೇ ಕೊಂಡಿ ವೀಕ್ ಆದ್ರೂ ಕೂಡ ಅದು ಆ ಇಡೀ ಚೈನ್ ವೀಕ್ ಆಗುತ್ತೆ, ಅದು ಮುರಿದೋಗುತ್ತೆ, ಅದು ತುಂಡಾಗೋಗುತ್ತೆ. ಅದಕ್ಕಾಗಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಎಲ್ಲ ರಾಜ್ಯಗಳನ್ನು ಕೂಡ ಒಟ್ಟಿಗೆ ತಗೊಂಡೋಗುವ ಕೆಲಸ ಮಾಡ್ತಾರೆ. ಸಹಜವಾಗಿ ಮ್ಯಾನುಫ್ಯಾಕ್ಚರಿಂಗ್ ಇರುವಂತ ರಾಜ್ಯಗಳಲ್ಲಿ ಇನ್ಕಮ್ ಆದಾಯ GST ಜಾಸ್ತಿ ಬರುತ್ತೆ. ಎಲ್ಲಿ ಇನ್ನೂ ಬಡತನ ಇದೆ ಅಂತ ರಾಜ್ಯಗಳಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಅಲ್ಲಿ ಇಂಡಸ್ಟ್ರಿ ಅಭಿವೃದ್ಧಿ ಆಗಿಲ್ಲ. ಅದಕ್ಕಾಗಿ ಸಹಜವಾಗಿ ಇನ್ಕಮ್ ಕಡಿಮೆ ಇರುತ್ತೆ. ಆದ್ರೆ ಆ ಭಾಗದಲ್ಲಿ ಕೂಡ ಇವತ್ತು ಇಂಡಸ್ಟ್ರಿಯನ್ನ ಬೆಳೆಸಬೇಕು, ಮ್ಯಾನುಫ್ಯಾಕ್ಚರಿಂಗ್ ಒತ್ತು ಕೊಡಬೇಕು, ಅಲ್ಲಿನೂ ಅಭಿವೃದ್ಧಿ ಆಗಬೇಕು, ಅಲ್ಲಿ ಮೂಲಭೂತ ಸೌಕರ್ಯ ಹೆಚ್ಚು ಮಾಡಬೇಕು. ಈ ಕೆಲಸವನ್ನ ಇವತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಾಡಲಾಗುತ್ತೆ. ನಮಗೆ ದಕ್ಷಿಣ ಮತ್ತು ಉತ್ತರ ಅನ್ನುವಂತ ಯಾವುದೇ ಭೇದ ಭಾವ ಇಲ್ಲ. ಯಾವ ಪಾರ್ಟಿ ಯಾವ ರಾಜ್ಯದಲ್ಲಿ ಅಧಿಕಾರ ಇದೆ ಅನ್ನುವಂತ ಭೇದ ಭಾವ ಇಲ್ಲ. ಈ ದೇಶವನ್ನ ಒಟ್ಟಿಗೆ ತಗೊಂಡೋಗಿ ಒಟ್ಟಿಗೆ ಅಭಿವೃದ್ಧಿ ಮಾಡುವಂತದ್ದು ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ನರೇಂದ್ರ ಮೋದಿ ಅವರ ಸಂಕಲ್ಪ ಆಗಿದೆ, ಅದೇ ಗುರಿಯಾಗಿದೆ. ಅದಕ್ಕಾಗಿ ಇವತ್ತು ದೇಶ ಒಟ್ಟಾಗಿದೆ. ಅದನ್ನು ನೋಡಕ್ಕಾಗಂತ ಕಾಂಗ್ರೆಸ್ ಕುರ್ಚಿ ಕಳ್ಕೊಂಡಿದೆ. ಅದರ ಜೊತೆಗೆ ದೇಶ ಒಟ್ಟಾಗಿ ಹೋಗ್ತಾ ಇದೆ. ಮೊನ್ನೆ ರಾಮನ ಮಂದಿರದ ಉದ್ಘಾಟನೆಯಲ್ಲಿ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಜನ ಸಂಭ್ರಮಾಚರಣೆಯನ್ನು ಮಾಡಿದ್ರು. ಇವತ್ತು ಬಜೆಟ್ ಅನ್ನು ಮಂಡನೆ ಆದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ತನಕ ಜನ ಇವತ್ತು ಏನಾಗ್ತಿದೆ ಅನ್ನುವಂಥದ್ದು ಟಿವಿ ಮುಂದೆ ಕೂತು ನೋಡ್ತಾ ಇದ್ದಾರೆ. ಅದಕ್ಕಾಗಿ ಇದನ್ನು ತಡ್ಕೊಳಕ್ಕಾಗದಂತ ಕಾಂಗ್ರೆಸ್ ದೇಶವನ್ನು ಒಡೆಯುವಂತ ಮಾತಾಡ್ತಿದೆ, ದೇಶವನ್ನು ಒಡೆಯುವಂತ ಷಡ್ಯಂತ್ರ ಮಾಡ್ತಿದೆ. ತಕ್ಷಣ ಇವರ ಮೇಲೆ ದೇಶದ್ರೋಹದ ಕೇಸನ್ನು ಹಾಕಬೇಕನ್ನುವಂತ ಆಗ್ರಹವನ್ನ ನಾನು ಪೊಲೀಸರಿಗೆ ಮಾಡ್ತಾ ಇದ್ದೀನಿ.